ಇದು ಬೆಲ್ಲದ್ದು ಶುಗರ್ ತಿನ್ನಲ್ಲ ಅನ್ನೋರಿಗೆ ಬೆಲ್ಲದ್ದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದೀನಿ, ಸಕ್ಕರೆ ಬೆಲ್ಲದಿಂದ ಮಾಡಿಲ್ಲ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಮೋಲ್ಡಿಂದ ಮಾಡಿದ್ದೀನಿ. 1 ಬೌಲ್ ಪುಟಾಣಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅಷ್ಟೇ, ಕಲರ್ ಬರೋದೆಲ್ಲ ಏನು ಬೇಡ. ಓಕೆ, ಬಿಸಿ ಆದರೆ ಸಾಕಷ್ಟೆ. ಸ್ವಲ್ಪ ಬಿಸಿ ಆದರೆ 1 ಬೌಲ್ ಒಣ ಕೊಬ್ಬರಿ ತೊಗೊಂಡಿನಿ. 1 ಬೌಲ್ ಒಣ ಕೊಬ್ಬರಿ ತೊಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಷ್ಟೇ. ತುಂಬ ಎಲ್ಲ ಗೋಲ್ಡನ್ ಬ್ರೌನು ಅದೆಲ್ಲ ಆಗೋದೇನು ಬೇಡ. ಒಂದು ನಿಮಿಷ ಸಾಕಷ್ಟೇ ಬಿಸಿ ಮಾಡಿಕೊಂಡು. ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಮಾಡ್ಕೊಂಡು. 1 ಬೌಲ್ ಚೆನ್ನಾಗಿ ಬೆನೆಸ್ಬೇಕಿದು ಶೇಂಗಾ ಎಲ್ಲ. ಕಡಲೆ ಪುಡಿ ಆಗಿದೆ. ನಂತರ ಇವಾಗ ಶೇಂಗಾ ಹಾಕ್ಕೊತೀವಿ. ಶೇಂಗಾ ಅಷ್ಟೇ ಹಾಕಿದರೆ ಶೇಂಗಾ ಒಂಥರ ಮುದ್ದೆ ಮುದ್ದೆ ಆಗುತ್ತೆ, ಹಾಗಾಗಿ ಇವಾಗ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಪೀನಟ್ ಬಟರ್ ಥರ ಮೆತ್ತಗೆ ಸ್ಮೂತಾಗಿ ಹಿಡ್ಕೊಂಡ್ಬಿಡ್ಬೇಕು, ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತೀವಿ. ಇವಾಗ ಬೀಸ್ಕೊಂಬರ್ತೀವಿ. ಕೊಬ್ಬರಿ, ಶೇಂಗಾ ಹಾಗೂ ಪುಟಾಣಿ, ಏಲಕ್ಕಿ ಹಾಕಿ ಪುಡಿ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಬೆಲ್ಲದ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತು. ಬೆಲ್ಲ, ಶೇಂಗಾ ಪುಡಿ, ಕೊಬ್ಬರಿ ತುರಿ, ಏಲಕ್ಕಿ ಹಾಗೂ ಪುಟಾಣಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು ಮುಗಿದಿದ್ದು. ಇದು ಸ್ಟಫಿಂಗ್ ರೆಡಿ ಆಗಿದೆ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಹಾಕಬೇಕು. ಗೋಧಿ ಹಿಟ್ಟು ಹಾಕಿದ ಮೇಲೆ ನೆಕ್ಸ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು. ಒಂದೆರಡು ಟೇಬಲ್ ಸ್ಪೂನ್ ಸಾಕಷ್ಟೆ. ಓಕೆ, ನಂತರ ಚಿಟಿಕೆ ಅಡುಗೆ ಸೋಡಾ. ಓಕೆ, ಮಿಕ್ಸ್ ಮಾಡಿ ನಂತರ ಹಿಟ್ಟು ಹಾಕಿ ಚಪಾತಿ ಹದಕ್ಕೆ ಬಂದರೆ ಸಾಕಷ್ಟೆ. ಸ್ವಲ್ಪ ಎಣ್ಣೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು. ಒಂದಿಷ್ಟು ಉಳ್ಳೆ ತೊಗೊಬೇಕು ಗೋಧಿ ಹಿಟ್ಟಿಂದು. ಓಕೆ, ಇವಾಗ ಲಟ್ಟಿಸ್ಕೊತೀನಿ. ಓಕೆ, ಇವಾಗ ಲಟ್ಟಿಸ್ಕೊತೀನಿ. ಸಿಗುತ್ತೆ ಮಾರ್ಕೆಟಲ್ಲಿ. ಈ ಒಂದು ದೊಡ್ಡ ಊರುಗಳಲ್ಲಿ ಸಂತೆ ಎಲ್ಲ ಆಗುತ್ತಲ್ಲ, ಅಲ್ಲಿ ಸಿಗುತ್ತೆ ಇದು ಮೋಲ್ಡು. 100 ರೂಪೀಸ್ ಇದು. ಈ ಡಿಸೈನಿಗೆ ಎಣ್ಣೆ ಹಚ್ಚಬೇಕು. ಒಳಗಡೆನೂ ಎಣ್ಣೆ ಹಚ್ಚಿ, ನಮಗೆ ನೀಟಾಗಿ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಡಿಸೈನ್ ಆಗಿರಲಿ, ಸ್ಟೈಲಿಶ್ ಆಗಿ ಕಾಣಲಿ ಅಂತಂದರೆ, ಸ್ವಲ್ಪ ಸ್ಟೈಲಿಶ್ ಆಗಿರಲಿ ನಮ್ಮದು ಸ್ವಲ್ಪ ಅಂತಂದರೆ ತೊಗೋಬೋದು ಮೋಲ್ಡು. ಈಗ 100 ರೂಪೀಸ್ ಇದೇನು ಜಾಸ್ತಿ ಇಲ್ಲ. ಫಸ್ಟ್ 1 ಟೈಮ್ ಅಷ್ಟೇ ಎಣ್ಣೆ ಹಚ್ಚೋದು. ಒಂದು ಸಲ ಎಣ್ಣೆ ಹಚ್ಚಿದ್ರೆ ಒಂದು 3-4 ಹಾಗೆ ಎಣ್ಣೆ ಹಚ್ಚಲಾರ್ದನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಗ ಸ್ಟಫಿಂಗ್ ಹಾಕ್ಕೊತೀನಿ. ಇದು ಸ್ಟಫಿಂಗ್ ಪುಟಾಣಿ, ಶೇಂಗಾ, ಕೊಬ್ಬರಿ ಹಾಗೂ ಏಲಕ್ಕಿ ಎಲ್ಲ ಹಾಕಿ ಮಾಡಿದ್ದು ಸ್ಟಫಿಂಗ್. ಓಕೆ, ಎಲ್ಲ ಸ್ಟಫಿಂಗ್ ಹಾಕಿದ್ನ. ಸ್ವೀಟ್ ಜಾಸ್ತಿ ತಿನ್ನೋರು ಸ್ಟಫಿಂಗು ಜಾಸ್ತಿ ಹಾಕಬೇಕು. ನಾವು ಸ್ವೀಟ್ ಜಾಸ್ತಿ ತಿನ್ನೋದಂದರೆ ಸ್ಟಫಿಂಗ್ ಕಡಿಮೆ ಹಾಕೋಬೇಕು ಅಷ್ಟೇ. ಇದೇ ಇರುತ್ತಾ. ಒಂದು ಕಡೆ ಎಡ್ಜ್ ತೊಗೊಂಡು ಹಿಂಗೆ ಕ್ಲೋಸ್ ಮಾಡೋದು. ಹಿಂಗೆ ಕ್ಲೋಸ್ ಮಾಡಿ ಓಕೆ, ಈ ಥರ ಪ್ರೆಸ್ ಮಾಡಿದರೆ ಮುಗೀತು ಕೆಲಸ ಅಷ್ಟೇ. ಜಾಸ್ತಿ ಏನು ಪ್ರೆಸ್ ಮಾಡೋದು ಅವಶ್ಯಕತೆ ಇಲ್ಲ. ಲೈಟಾಗಿ ಪ್ರೆಸ್ ಮಾಡಿ. ಇದೆ ನೋಡಿ, ಡಿಸೈನ್ ಎಲ್ಲ ಬಂದಿದೆ. ಓಕೆ, ಡಿಸೈನ್ ಎಲ್ಲ ಬಂದಿದೆ. ಇವಾಗ ತಗೊಂಬಿಡೋದು. ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ತಗೊಳ್ತೀನಿ. ಓಕೆ,
ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ಈ ಥರ ಒಳ ಕೈ ಹಾಕಿ ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ತಗೊಳ್ತೀನಿ. ಕ್ಲಿಯರಾಗಿ ಬಂದಿದೆ. ಓಕೆ, ಡಿಸೈನ್ ಓಕೆ. ನೆಕ್ಸ್ಟ್ ಈ ಥರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡ್ರೆ ಸ್ಲೋ ಆಗಿ ಮಾಡ್ಕೋಬೇಕು, ನಾವು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಓಕೆ, ರೆಡಿ ಆಗಿದೆ. ನಮಗೆ ಡಿಸೈನ್ ಎಲ್ಲ ಮಾಡೋಕ್ಕೆ ಬರಲ್ಲ, ಈ ಥರ ನೀಟಾಗಿ ಕ್ಲೋಸ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಸರಿ ಹೋಗುತ್ತೆ ಇದು ಮೋಲ್ಡು. ಜಸ್ಟ್ 100 ರೂಪೀಸ್ ಇದೆ, ಮಾರ್ಕೆಟಲ್ಲಿ ತೊಗೊಂಡಿದ್ದು ನಾನು. ಈ ಸ್ವಲ್ಪ ಸಿಟಿ ಅಂತ ಊರಲ್ಲಿ ಅದು ಸ್ವಲ್ಪ ಸಿಟಿ ಅಂತ ಊರುಗಳಲ್ಲಿ ಸಂತೆಯಲ್ಲಿ ಸಿಗುತ್ತೆ, ವಾರ ವಾರ ಸಂತೆ ಏನಾಗುತ್ತಲ್ಲ ಅಲ್ಲಿ ಎಲ್ಲವನ್ನು ಅದೇ ರೀತಿ ಒನ್ ಟೈಮ್ ಅಷ್ಟೇ ಮಾತ್ರ ಎಣ್ಣೆ ಹಚ್ಚೋದು, ಸೆಕೆಂಡ್ ಟೈಮ್ ಎಣ್ಣೆ ಹಚ್ಚೋದೆಲ್ಲ ಏನು ಬೇಕಿಲ್ಲ. ಮೋಲ್ಡಿದು ಈ ಒಂದು ಆರತಿ ಹಚ್ಚೆಲ್ಲ ಹೆಂಗೆ ಬರುತ್ತಲ್ಲ ಹಂಗೆ ಹಚ್ಚಿ. ಓಕೆ, ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ತಗೊತೀನಿ, ಈ ಸೈಡ್ನೂ ತಗೊತೀನಿ ಎಕ್ಸ್ಟ್ರಾ ಇರೋ ಹಿಟ್ಟು. ಓಕೆ, ರೆಡಿ ಆಗಿದೆ. ನಿಧಾನಾಗಿ ತಗೋಬೇಕು, ಸ್ವಲ್ಪ ನಿಧಾನ, ಏನು ತೊಂದರೆ ಇಲ್ಲ. ಬಂದಿದೆ ಮೋಲ್ಡ್. ಓಕೆ, ಇಷ್ಟು ನೀಟಾಗಿ ಬಂದಿದೆ ಡಿಸೈನು. ನಮಗೆ ಈ ಥರ ಡಿಸೈನ್ ಎಲ್ಲ ಬರೋಕ್ಕೆ ಬರಲ್ಲ, ನಮಗೆ ನೀಟಾಗಿ ಕ್ಲೋಸ್ ಮಾಡೋಕ್ಕೆ ಬರಲ್ಲ ಅಂದರೆ ಮೋಲ್ಡ್ ತೊಗೋಬೋದು. ಎಲ್ಲ ಒಂದೇ ಡಿಸೈನ್ ಒಂದೇ ಪರ್ಫೆಕ್ಟಾಗಿ ಬರುತ್ತೆ, ಎಷ್ಟಾದರೂ ಮಾಡ್ಕೋಬೋದು. ಓಕೆ, ಬೇಕು ಎಣ್ಣೆ ಕಾಯಲ್ಲಿಟ್ಟು ಇವನ್ನ ಡೀಪ್ ಫ್ರೈ ಮಾಡಬೇಕು, ಒಂದೊಂದೇ ಡೀಪ್ ಫ್ರೈ. ಎಣ್ಣೆ ಕಾದಿದೆ. ಓಕೆ, ಒಂದೊಂದೇ ಡೀಪ್ ಫ್ರೈ ಮಾಡೋಣ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಲ್ಲ ಒಂದೊಂದೇ ಚೆನ್ನಾಗಿ ಬೆನೀಲಿ. ರೋಸ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಫುಲ್ ರೆಡ್ ಎಲ್ಲ ಆಗೋದೇನು ಬೇಡ, ಗೋಲ್ಡನ್ ಬ್ರೌನ್ ಬರಲಿ. ಇವಾಗೆಲ್ಲನೂ ಟರ್ನ್ ಮಾಡಿ ಎಲ್ಲ ಬೆನೀಲಿ. ಬೆಂದ ಮೇಲೆ ಒಂದೊಂದನ್ನು ಎಲ್ಲನೂ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿದರೆ ಮುಗೀತು ಕೆಲಸ. ಒಂದೊಂದು ನಿಧಾನ ಆಗು, ಯಾಕಂದರೆ ಎಣ್ಣೆ ಬಿಸಿ ಇದೆ ಅಲ್ಲ, ಹಾಗಾಗಿ ನಿಧಾನ. ಎಲ್ಲಿ ಟ್ರೈ ಮಾಡಿ ನೋಡಿ. ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದೀನಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವನ್ ಶುಗರ್ ಇರೋರು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡ್ಕೊಂಡು 1-2 ಅಥವಾ ತಿನ್ಬೋದು, ಶುಗರ್ ಇರೋರು ಏನು ತೊಂದರೆ ಇಲ್ಲ. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ.